ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಪಾಕಿಸ್ತಾನ ಸೌದಿ ಅರೇಬಿಯಾದಲ್ಲಿ ಮಧ್ಯರಾತ್ರಿ ಸೂರ್ಯೋದಯ ಆಗೋ ಹಾಗೆ ಮಾಡಿದೆ. ಅಲ್ಲಿ ಇದೇನು ಮಿರಾಕಲ್ ಆಗಿಬಿಡ್ತು, ಪಾಕಿಸ್ತಾನ ಅಂಥದ್ದು ಏನು ಮಾಡಿಬಿಡ್ತು ಅಂತ ಅನ್ಕೋಬೇಡಿ. ಪಾಕಿಸ್ತಾನದ ಮಾತು ಕೇಳಿದ ಕಾರಣಕ್ಕೆ ಪಾಕಿಸ್ತಾನದ ಜೊತೆ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡು ಇನ್ನೇನು ಅವರು ಬಂದು ನಮ್ಮನ್ನು ಕಾಪಾಡ್ತಾರೆ ಅಂದ್ಕೊಂಡ ಕಾರಣಕ್ಕೆ ಸೌದಿಯ ಮೇಲೆ ಹೌತಿಗಳು ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಿದ್ದಾರೆ. ಅದು ಯಾವಾಗ ನಮ್ಮ ಅಪ್ಪನ ಮೇಲೆ ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ, ನಿಮ್ಮ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಪಾಕಿಸ್ತಾನ ಧಮಕಿ ಕೊಟ್ಟ ಬೆನ್ನಲ್ಲೇ ಹೌತಿಗಳು ಸೌದಿಯ ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ಅಲ್ಲಿನ ಅತ್ಯಂತ ದೊಡ್ಡ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯಾಗಿದೆ. ಅದೊಂದೇ ಘಟಕ ಅಲ್ಲ, 2ರ ಮೇಲೆ ದಾಳಿ ಮಾಡಿದೀವಿ ಅಂತ ಹೌತಿಗಳು ಹೇಳ್ಕೊತಾ ಇದ್ದಾರೆ. ಈ ಮೂಲಕ ಸ್ಟ್ರೈಟ್ ಆಫ್ ಹಾರ್ಮೋನ್ಸ್ ಅಲ್ಲಿದ್ದ ಸಂಘರ್ಷ ಈಗ ಬಾಬ್ ಮಂದಾಬ್ಗೆ ಕೂಡ ವಿಸ್ತರಣೆ ಆಗಿದೆ. ಇದು ತೈಲ ಬೆಲೆ ಏರಿಕೆಯೂ ಕೂಡ ಕಾರಣ ಆಗುತ್ತೆ. ಇರಾನ್ ಮತ್ತು ಅಮೆರಿಕ ಯುದ್ಧ ಶುರುವಾದ ಆರಂಭದಲ್ಲೇ ಇದು ಮುಂದೆ ಏನಾಗ್ಬೋದು ಅಂತ ಭಾವಿಸಲಾಗಿ ಅವರು ಯಾವ ಅಪಾಯ ಜಗತ್ತನ್ನು ಕಾಡುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತೋ ಅದು ಈಗ ಶುರುವಾಗ್ತಾ ಇದೆ. ಹಾಗಾದರೆ ಇಲ್ಲಿ ಹೌತಿಗಳ ಆರ್ಭಟ ಏನು, ಅವರು ಸೌದಿ ಮೇಲೆ ಯಾಕೆ ದಾಳಿ ಮಾಡ್ತಿದ್ದಾರೆ, ಇರಾನ್ ಅಮೆರಿಕ ಸಂಘರ್ಷದಲ್ಲಿ ಯಮನ್ ಹೌತಿಗಳಿಗಾಗೋ ಲಾಭ ಆದ್ರೆ ಏನು ಮತ್ತು ಪಾಕಿಸ್ತಾನಕ್ಕೆ ಅವರು ಕೊಡ್ತಾ ಇರೋ ಧಮಕಿಯನ್ನು ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್. ಶುಕ್ರವಾರ ಯಮನ್ ಮೇಲೆ ಸೌದಿ ಅರೇಬಿಯಾ ನಡೆಸಿದ ದಾಳಿಗೆ ಹೌತಿಗಳ ಪ್ರಕಾರ ಶನಿವಾರ ಬೆಳಗಿನ ಜಾವ ಜಿಜಾನ್ ನಗರದಲ್ಲಿ ಲೀನ್ ತೈಲ ಸಂಸ್ಕರಣಾ ಘಟಕದ ಮೇಲೆ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿಯನ್ನು ಮಾಡಲಾಗಿದೆ. ಅಲ್ಲಿ ತೈಲ ಸಂಸ್ಕರಣಾ ಘಟಕದ ಜೊತೆ ಪೆಟ್ರೋಲಿಯಂ ಉತ್ಪನ್ನಗಳ ದೊಡ್ಡ ಕಾಂಪ್ಲೆಕ್ಸ್ ಕೂಡ ಇದೆ. ಅದು ದಾಳಿಗೀಡಾಗಿರುವುದರಿಂದ ದೊಡ್ಡ ಮಟ್ಟದ ಬೆಂಕಿಯ ಜ್ವಾಲೆಗಳು ಕೂಡ ಕಾಣಿಸಿಕೊಂಡು ಕೆಲ ಗಂಟೆಗಳ ಕಾಲ ಅಲ್ಲಿನ ಸಂಸ್ಕರಣಾ ಘಟಕ ಹಾಗೂ ತೈಲ ಸಂಗ್ರಹಣ ಹೊತ್ತಿ ಉರಿತಾ ಇತ್ತು ಮತ್ತು ದಟ್ಟವಾದ ಹೊಗೆ ಕೂಡ ಕಾಣಿಸಿಕೊಳ್ಳುತ್ತಲೇ ಇತ್ತು. ಈ ಜಿಜಾನ್ ಅನ್ನೋದು ಪ್ರತಿನಿತ್ಯ ಸುಮಾರು 4 ಲಕ್ಷ ಬ್ಯಾರಲ್ ತೈಲ ಸಂಸ್ಕರಣ ಮಾಡುವ ಘಟಕ. ಹೀಗಾಗಿ ಇದರ ಮೇಲಿನ ದಾಳಿ ಸೌದಿಯ ತೈಲ ರಫ್ತಿನ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮವನ್ನು ಕೂಡ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಇಲ್ಲಿ ಬರೀ ಜುಜಾನ್ ಮಾತ್ರ ಅಲ್ಲ, ಯಾನ್ಬು ಮೇಲೆ ಕೂಡ ದಾಳಿ ಮಾಡಿರುವುದಾಗಿ ಹೌತಿಗಳು ಹೇಳ್ಕೊತಾ ಇದ್ದಾರೆ. ಈ ದಾಳಿ ನಡೆದ ಸಂದರ್ಭದಲ್ಲಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇತ್ತೀಚೆಗೆ ಸೌದಿ ಅರೇಬಿಯಾ ಜೊತೆ ಪಾಕಿಸ್ತಾನ ರಕ್ಷಣಾ ಒಪ್ಪಂದವನ್ನು ಕೂಡ ಮಾಡಿಕೊಂಡಿರುವುದು ನಿಮಗೆಲ್ಲ ಗೊತ್ತಿದೆ. ಅದಾದ್ಮೇಲೆ ಇನ್ನೇನು ಇರಾನ್ ಹಾಗೂ ಅಮೆರಿಕ ನಡುವೆ ಕದನ ವಿರಾಮ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಪಾಕಿಸ್ತಾನ ಸೌದಿಗೆ ತನ್ನ 8ರಿಂದ 13,000 ಸಿಬ್ಬಂದಿ ಮತ್ತು ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹಾಗೂ 177 ಯುದ್ಧ ವಿಮಾನಗಳನ್ನು ಕೂಡ ಕಳಿಸಿಕೊಟ್ಟಿತ್ತು. ಇಷ್ಟು ಮಾಡಿ ಪಾಕಿಸ್ತಾನ ಸುಮ್ಮನಾಗಲಿಲ್ಲ. ಅವರಿಗೆ ಇರಾನ್ ಸೌದಿಯ ವಿರುದ್ಧ ದಾಳಿ ಮಾಡಿದರೆ ಅದನ್ನು ಎದುರಿಸಿ ಇರಾನ್ ವಿರುದ್ಧ ಯುದ್ಧ ಮಾಡೋ ತಾಕತ್ತಂತೂ ಕೂಡ ಇರಲಿಲ್ಲ. ಹೀಗಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಸೌದಿಯ ಮೇಲೆ ದಾಳಿ ಮಾಡದ ಹಾಗೆ IRGCಯ ಮನವೊಲಿಸುವ ಕೆಲಸವನ್ನು ಕೂಡ ಮಾಡಿದ. ಈ ಹಿಂದೆ ಕೂಡ ಸೌದಿ ಹಾಗೂ ಇರಾನ್ ನಡುವೆ ಸಂಘರ್ಷದ ವಾತಾವರಣ ಉಂಟಾಗಿದ್ದ ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ಸಂಧಾನಕ್ಕೆ ಅಮೆರಿಕ ಇಮ್ರಾನ್ ಖಾನ್ನ ಬಳಕೆ ಮಾಡಿಕೊಂಡಿತ್ತು. ಈಗ ಅಮೆರಿಕ ಏನೂ ಬಳಕೆ ಮಾಡಲಿಲ್ಲ, ಬದಲಿಗೆ ಪಾಕಿಸ್ತಾನಕ್ಕೆ ಸೌದಿಯ ಹಣ ಬೇಕಿತ್ತು, ಜೊತೆಗೆ ಅವರಿಗೆ ರಕ್ಷಣೆ ಕೊಡೋ ನಾಟಕ ಕೂಡ ಮಾಡಬೇಕಿತ್ತು, ಹಾಗೆ ಯುದ್ಧವನ್ನು ಕೂಡ ಮಾಡಬಾರದಿತ್ತು. ಹೀಗಾಗಿ ಅಸೀಂ ಮುನೀರ್ IRGCಗೆ ಇರಾನ್ನ ತೈಲ ಮಾರಾಟಕ್ಕೆ ಚಾಬಹಾರ್ ಬಂದರಿನ ಸಂಪರ್ಕ ಕಲ್ಪಿಸುವ ಭರವಸೆ ಕೂಡ ಕೊಟ್ಟು ಅದಕ್ಕೆ ಪ್ರತಿಯಾಗಿ ಸೌದಿ ಮೇಲೆ ನೀವು ದಾಳಿ ಮಾಡಬೇಡಿ ಅಂತ ಹೇಳಿಕೊಂಡು ಅಲ್ಲಿಗೆ ಎಲ್ಲ ಸರಿ ಇತ್ತು. ಈ ನಡುವೆ ಪಾಕಿಸ್ತಾನ ಅಮೆರಿಕ ಹಾಗೂ ಇರಾನ್ ನಡುವೆ ಸಂಧಾನಕಾರ ಅನ್ನೋ ಥರ ಪೋಸನ್ನು ಕೂಡ ಕೊಡ್ತಾ ಇತ್ತು. ಸೊ ಕುವೈತ್ ಜೊತೆ ಕೂಡ ಪಾಕಿಗಳು ಮಾತನಾಡಿದ್ರು, ನಿಮಗೂ ನಾವೇ ರಕ್ಷಣೆ ಕೊಡ್ತೀವಿ, ನಮ್ಮ ಜೊತೆ ಒಪ್ಪಂದ ಮಾಡ್ಕೊಳ್ಳಿ ಅಂತ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡ್ತು. ಇನ್ನು ಕತಾರ್ಗೂ ಕೂಡ ಇದೇ ಪ್ಲೇಟ್ ಅನ್ನ ಹಾಕಿ ಬಂದ್ರು. ಅಷ್ಟರಲ್ಲಿ ಹೌತಿಗಳು ಹಾಗೂ ಸೌದಿಯ ನಡುವೆ ಸಂಘರ್ಷ ಕೂಡ ಭುಗಿಲೆದ್ದು ಬಿಡ್ತು. ಇಲ್ಲಿ ಆಗಿದ್ದೇನು ಅಂದ್ರೆ, ಮೊನ್ನೆ ಯಮನ್ನಿಂದ ಒಂದಷ್ಟು ಪ್ರತಿನಿಧಿಗಳು ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೀನಿಯ ಅಂತ್ಯಕ್ರಿಯೆಯಲ್ಲಿ ಕೂಡ ಭಾಗಿಯಾಗೋದಕ್ಕೆ ಇರಾನಿಗೆ ಕೂಡ ಹೋಗಿದ್ರು. ಅವರಲ್ಲಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ರು. ಆ ವಿಮಾನದಲ್ಲಿ ಒಂದಷ್ಟು ಜನ ಇರಾನಿನ ರೆವಲ್ಯೂಷನರಿ ಗಾರ್ಡ್ಗೆ ಸಂಬಂಧಪಟ್ಟವರು ಇದ್ರಂತೆ. ಹಾಗೆ ಒಂದಷ್ಟು ಆಯುಧಗಳು ಕೂಡ ಬರ್ತಾ ಇದ್ವು ಅಂತ ಹೇಳ್ತಾರೆ. ಅದೆಲ್ಲವನ್ನು ಕೂಡ ತಗೊಂಡು ಯಮನ್ಗೆ ಬಂದ ವಿಮಾನ ಅಲ್ಲಿ ಲ್ಯಾಂಡ್ ಆಗುತ್ತೆ ಅನ್ನೋ ಹೊತ್ತಿಗೆ ಸೌದಿ ಅರೇಬಿಯಾ ಆ ವಿಮಾನ ನಿಲ್ದಾಣದ ರನ್ವೇಗಳನ್ನ ಡ್ರೋನ್ ಮೂಲಕ ಹಾಗೂ ಮಿಸೈಲ್ ಮೂಲಕ ದಾಳಿ ಮಾಡಿ ಎಲ್ಲ ಹಾಳು ಮಾಡ್ಬಿಡು. ಅಫ್ಕೋರ್ಸ್ ಆ ವಿಮಾನ ವಿಮಾನ ನಿಲ್ದಾಣ ಬಿಟ್ಟು ಬೇರೆ ಕಡೆ ಲ್ಯಾಂಡಿಂಗ್ ಕೂಡ ಮಾಡಿದ್ರು. ಆದ್ರೆ ಸೌದಿಯ ಈ ನಡೆ ಹೌತಿಗಳನ್ನು ಕೂಡ ಕೆರಳುವಂತೆ ಮಾಡಿತು. ಅವರು ಕೆಂಪು ಸಮುದ್ರಕ್ಕೆ ದಿಗ್ಬಂಧನ ಹಾಕಿ ಅಲ್ಲಿ ಸೌದಿ ಅರೇಬಿಯಾದ ಹಡಗುಗಳು ತೈಲ ತೆಗೆದುಕೊಂಡು ಹೋಗದ ಹಾಗೆ ತಡೆಯೋದಕ್ಕೆ ಕೂಡ ನಿಂತರು. 2 ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಕೂಡ ಮಾಡಿದ್ದಾರೆ. ಇದರಿಂದ ಕೆರಳಿದ್ದು ಸೌದಿನೇ, ಆದ್ರೆ ಬೊಗಳಿದ್ದು ಮಾತ್ರ ಪಾಕಿಸ್ತಾನ. ಇನ್ನು ಹೀಗೆ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡಿದರೆ ನಾವು ಸಹಿಸೋದಿಲ್ಲ, ಹೌತಿಗಳ ವಿರುದ್ಧ ನಾವು ಯುದ್ಧಕ್ಕೆ ಬಂದ್ಬಿಡ್ತೀವಿ, ಮಟ್ಟ ಹಾಕಿಬಿಡ್ತೀವಿ ಅಂತೆಲ್ಲ ಪಾಕಿಸ್ತಾನ ಎಚ್ಚರಿಕೆ ಕೂಡ ಕೊಡ್ತು. ಆ ಸುದ್ದಿಗಳು
ಅರಬ್ ಸೇರಿದಂತೆ ನಾನಾ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಕೂಡ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ವು. ಸಖತ್ತಾಗಿ ಪ್ರಚಾರನೂ ಕೂಡ ಸಿಕ್ತು ಅಂತ ಪಾಕಿಸ್ತಾನ ಖುಷಿ ಪಡ್ತಾ ಇತ್ತು. ಅಷ್ಟರಲ್ಲಿ ಹೌತಿಗಳು ಸೌದಿ ಅರೇಬಿಯಾದ ರಿಫೈನರಿ ಹಾಗೂ ಬಂದರು ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಡ್ರೋನ್ ದಾಳಿ ಮಾಡುವ ಮೂಲಕ ಪಾಕಿಸ್ತಾನದ ಬೆದರಿಕೆಗೆ ಅವರು ಕೂಡ ಬೆಲೆ ಒಂದಷ್ಟು ಇಲ್ಲ ಅನ್ನೋದನ್ನು ಕೂಡ ತೋರಿಸಿ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ತೀರಾ ಬಾಲ ಬೆಚ್ಚಿದ್ರೆ ಪಾಕಿಸ್ತಾನವನ್ನು ಕೂಡ ಟಾರ್ಗೆಟ್ ಮಾಡ್ಕೊಂತೀವಿ ಅಂತ ಹೌತಿಗಳು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಹೌತಿಗಳು ಅಂದರೆ ಇವತ್ತು ಯಮನ್ನ ಸುಮಾರು ಅರ್ಧಕ್ಕಿಂತ ಹೆಚ್ಚು ಭಾಗವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರೋ ಇರಾನ್ ಬೆಂಬಲಿತ ಸಿಯಾ ಬಂಡುಕೋರರ ಪಡೆ. ಇಲ್ಲಿ ಬಂಡುಕೋರರ ಪಡೆ ಅಂತ ಯಾಕೆ ಹೇಳ್ತಿರೋದಂದ್ರೆ, ಈ ಹೌತಿಗಳ ಆಡಳಿತಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ಸಿಕ್ಕಿಲ್ಲ. ಹೀಗಾಗಿ ಯಮನ್ನಲ್ಲಿ ಅವರದ್ದೇ ಆಡಳಿತ ಅಧಿಕಾರ ಇದ್ರೂ ಕೂಡ ಅದನ್ನ ಅಧಿಕೃತ ಸರ್ಕಾರ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಹೌತಿಗಳ ಬಂಡಾಯ ಹಾಗೂ ಯಮನ್ನ ಸಮಸ್ಯೆ ಇದೆಯಲ್ಲ, ಇದು ಇವತ್ತು ನಿನ್ನೆಯದಲ್ಲ, ಅದಕ್ಕೆ ದಶಕಗಳ ಇತಿಹಾಸನೇ ಇದೆ. 2011ರಲ್ಲಿ ಈ ಭಾಗದಲ್ಲಿ ಅರಬ್ ಸ್ಟ್ರಿಂಗ್ ಅಥವಾ ಅರಬ್ ಕ್ರಾಂತಿ ಶುರುವಾಗುತ್ತೆ ನೋಡಿ. ಆಗ ಈ ಯಮನ್ನಲ್ಲಿನ ಸುನ್ನಿ ಸರ್ಕಾರದ ವಿರುದ್ಧ ಅಲ್ಲಿನ ಸಿಯಾಗಳು ಬಂಡೇಳ್ತಾರೆ. ಅವರು ಬೆನ್ನಿಗೆ ಇರಾನ್ ನಿಲ್ಲುತ್ತೆ. ಈಗ ಅವತ್ತು ಇರಾನ್ ಬೆಂಬಲದೊಂದಿಗೆ ಸರ್ಕಾರದ ವಿರುದ್ಧ ಶಸ್ತ್ರಾಸ್ತ್ರ ಹೋರಾಟ ಮಾಡಿದ ಅನ್ಸರಲ್ಲ ಅನ್ನೋ ಸಂಘಟನೆಯನ್ನೇ ಹೌತಿ ಅಂತ ಕೂಡ ಕರೆಯೋದು. ಹೌತಿ ಅನ್ನೋದು ಅಲ್ಲಿನ ಒಂದು ಜನಾಂಗ. ಸೊ ಈ ಹೌತಿ ಜನಾಂಗದ ಬಂಡುಕೋರರು 2014ರ ಹೊತ್ತಿಗೆ ಯಮನ್ ರಾಜಧಾನಿ ಸನಾ ನಗರವನ್ನು ತಮ್ಮ ಹಿಡಿತಕ್ಕೆ ತಗೋತಾರೆ. 2015ರ ಜನವರಿಯಲ್ಲಿ ಅಧ್ಯಕ್ಷೀಯ ಭವನ ಕೂಡ ಹೌತಿಯ ವಶ ಆಗುತ್ತೆ. ಆನಂತರ ಯಮನ್ ಅವತ್ತಿನ ಅಧ್ಯಕ್ಷ ಅಬ್ದುಲ್ ರಬು ಮನ್ಸೂರ್ ಹದಿ ದೇಶವನ್ನು ಬಿಟ್ಟು ಪಲಾಯನ ಮಾಡಬೇಕಾಗುತ್ತೆ. ಮುಂದೆ 2015ರ ಮಾರ್ಚಲ್ಲಿ ಹದಿ ಸರ್ಕಾರವನ್ನು ಮತ್ತೆ ಸ್ಥಾಪಿಸುವುದಕ್ಕೆ ಸುನ್ನಿ ದೇಶ ಸೌದಿ ಅರೇಬಿಯಾ, ಅಮೆರಿಕ, ಗ್ರೇಟ್ ಬ್ರಿಟನ್ ಹಾಗೂ ಇನ್ನಿತರ ಯುರೋಪಿಯನ್ ದೇಶಗಳ ಆಯುಧ ಸೇನೆಯ ಬೆಂಬಲದೊಂದಿಗೆ ಅರಬ್ ಒಕ್ಕೂಟದ ಬೆಂಬಲವನ್ನು ಕೂಡ ಪಡ್ಕೊಂಡು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ವಾಯುದಾಳಿಗೆ ಮುಂದಾಯಿತು. ಇದನ್ನ ಆಪರೇಷನ್ ಡಿಸಿಸಿವ್ ಸ್ಟಾರ್ಮ್ ಅಂತ ಕೂಡ ಕರೀತಾರೆ. ಈ ದಾಳಿಯನ್ನು ಕೆಲವೇ ವಾರಗಳಲ್ಲಿ ಮುಗಿಸಿ ಸಿಯಾಗಳನ್ನು ಅಲ್ಲಿಂದ ಓಡಿಸಿ ಮತ್ತೆ ಸುನ್ನಿ ಅಧಿಕಾರ ತರೋದಕ್ಕೆ ಶುರುವಾದ ಈ ಯುದ್ಧ ವರ್ಷಗಳೇ ಕಳೆದರೂ ಕೂಡ ಇನ್ನೂ ನಡೀತಲೇ ಇದೆ. ಹೌತಿಗಳನ್ನು ಸೋಲಿಸೋದಕ್ಕೆ ಆಗಿಲ್ಲ. ಅವರನ್ನು ಯಮನ್ನಿಂದ ಓಡಿಸೋದಕ್ಕೂ ಕೂಡ ಸೌದಿ ಅರೇಬಿಯಾಗೆ ಸಾಧ್ಯ ಆಗಿಲ್ಲ. ಇವತ್ತಿಗೂ ಕೂಡ ಸನಾ ನಗರ ಹಾಗೂ ಯಮನ್ನ ಉತ್ತರ ಭಾಗ ಹೌತಿಗಳ ಹಿಡಿತದಲ್ಲೇ ಇದೆ. ಕೆಂಪು ಸಮುದ್ರ ತಟದಲ್ಲಿನ ಬಂದರು ನಗರಗಳು ಅವರ ವಶದಲ್ಲಿವೆ. ಹೀಗಾಗಿ ಈ ಬಾಬಲ್ ಮಂದಾರ್ ಸ್ಟ್ರೈಟ್ನ ಮೇಲೆ ಹೌತಿಗಳ ಹಿಡಿತವನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಈ ಮಧ್ಯ 2020ರ ಹೊತ್ತಿಗೆ ಹೌತಿ ಹಾಗೂ ಸೌದಿ ಪಡೆಗಳು ಹೋರಾಟ ಮಾಡಿ ದಣಿದಂತೆ ಕಾಣೋದಕ್ಕೆ ಶುರು ಮಾಡಿದ್ದು. ಅಲ್ಲೊಂದು ಒಪ್ಪಂದ ಕೂಡ ಆಯಿತು. 2023ರಲ್ಲಿ ಇಸ್ರೇಲ್ ಗಾಜಾ ಮತ್ತು ಇಸ್ರೇಲ್ ಹೆಜ್ಬುಲ್ಲಾ ನಡುವೆ ಸಂಘರ್ಷ ಉಂಟಾದ ಸಂದರ್ಭದಲ್ಲಿ ಈ ಹೌತಿಗಳು ಕೆಂಪು ಸಮುದ್ರವನ್ನು ಮುಚ್ಚಿದ್ರು, ಇಸ್ರೇಲ್ ವಿರುದ್ಧ ದಾಳಿಗೆ ಇಳಿದ್ರು. ಆದರೂ ಸೌದಿಯ ಜೊತೆ ಅವರು ಕೂಡ ಕಾದಾಟಕ್ಕೆ ಏನೂ ನಿಲ್ಲಿಲ್ಲ. ಆದರೆ ಈಗ ಹೌತಿ ಹಾಗೂ ಸೌದಿ ನಡುವಿನ ಸಂಘರ್ಷಕ್ಕೆ ತಾರಕಕ್ಕೆ ಏರ್ತಾ ಇದೆ. ಹೌತಿಗಳೀಗ ಸೌದಿ ಅರೇಬಿಯಾದ ತೈಲ ಸರಬರಾಜಿಗೆ ದಿಗ್ಬಂಧನವನ್ನು ಕೂಡ ಹಾಕುವ ಮೂಲಕ ಕಳೆದ 12 ವರ್ಷಗಳಿಂದ ಸೌದಿ ಯಮನ್ನ ಬಂದರುಗಳಿಗೆ, ವಿಮಾನ ನಿಲ್ದಾಣಗಳಿಗೆ ಹಾಕಿರೋ ದಿಗ್ಬಂಧನಕ್ಕೆ ನಾವೀಗ ರಿವೆಂಜ್ ಅನ್ನ ತೀರಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೌದಿಯ ತೈಲ ಮಾರಾಟಕ್ಕೆ ಅವಕಾಶವನ್ನೇ ಕೊಡದಂತೆ ತಡೆಯೋದಕ್ಕೆ ಇವರು ಶುರು ಮಾಡಿದ್ದಾರೆ. ಅವ್ರ ಜೊತೆ ಈಗ ಅವರು 2 ಬಂದರು ನಗರಗಳ ಮೇಲೆ ಹೌತಿಗಳು ದಾಳಿ ಮಾಡಿದ್ದಾರೆ. ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಿಜಾನ್ ಈಗ ದಾಳಿಗೆ ಒಳಗಾಗಿರೋ ತೈಲ ಸಂಸ್ಕರಣಾ ಘಟಕ ಹಾಗೂ ತೈಲ ಸಂಗ್ರಹಗಾರ ಇರೋದು ಕೂಡ ಇದೇ ಜಿಜಾನ್ ನಲ್ಲಿ. ಹಾಗೆ ಯಾನ್ಬು ಅಂದರೆ ಇಲ್ಲಿ ನೋಡಿ, ಇದು ಇವೆರಡೂ ಕೂಡ ಕೆಂಪು ಸಮುದ್ರ ದಡದ ದಂಡೆಯ ಮೇಲಿದೆ. ಅಂದರೆ ಸ್ಟೇಟ್ ಆಫ್ ಹಾರ್ಮೋನ್ಸ್ ಅನ್ನ ಇರಾನ್ ಮುಚ್ಚುತ್ತಲ್ಲ, ಆಗ ಈ ಭಾಗದಲ್ಲಿನ ಅರಬ್ ದೇಶಗಳು ತೈಲ, ಗ್ಯಾಸ್ ಹಾಗೂ ಕೆಮಿಕಲ್ಸ್ ರಫ್ತಿನ ಮೇಲೆ ಅದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಬೀಳ್ತಾ ಹೋಯಿತು. ಆದರೆ ಅದರಿಂದ ಸ್ವಲ್ಪ ಮಟ್ಟಿಗೆ ತಪ್ಪಿಸಿಕೊಂಡಿತ್ತು. ಈಗ ಈ ಸೌದಿ ಅರೇಬಿಯಾ ಹಾಗೆ ನೋಡಿದ್ರೆ ಸ್ಟೇಟ್ ಆಫ್ ಹಾರ್ಮೋನ್ಸ್ ಇಂದ ಹೊರಗೆ UAE ಮೇಲೆ ಕೂಡ ಇರಾನ್ ಭಯಾನಕ ದಾಳಿಯನ್ನ ಮಾಡಿತು. UAE ಮೇಲೆ ದಾಳಿ ಆದಷ್ಟು ಖುಷಿ ಆಗ್ತಾ ಹೋಗಿದ್ದು ಇದೇ ಸೌದಿ ಅರೇಬಿಯಾ. ಅವರು ನಮ್ಮ ಮೇಲೆ ಇರಾನ್ ದಾಳಿ ಮಾಡೋದಿಲ್ಲ ಅಂದ್ಕೊಂಡ್ರು. ಪಾಕಿಸ್ತಾನ ಮೇಲೆ ಪೂರ್ತಿ ಭರವಸೆಯನ್ನು ಕೂಡ ಇಟ್ಟರು. ಜೊತೆಗೆ ಅವರಲ್ಲಿ ಈಸ್ಟ್ ವೆಸ್ಟ್ ಕ್ರೂಡ್ ಆಯಿಲ್ ಹಾಗೆ ಪೈಪ್ಲೈನ್ ಕೂಡ ಇದೆ. ಇನ್ನು ಯಾನ್ಬುಗೆ ಸಂಪರ್ಕವನ್ನು ಕಲ್ಪಿಸುವ ಸುಮಾರು 12 ಕಿಲೋಮೀಟರ್ ಉದ್ದದ ಪೈಪ್ಲೈನ್, ಇದರ ಮೂಲಕ ಸುಮಾರು 7 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಪ್ರತಿನಿತ್ಯ ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಹೀಗಾಗಿ ಈ ಪೈಪ್ಲೈನ್ ಅನ್ನು ಬಳಸಿಕೊಂಡು ಯಾನ್ಬು ಮೂಲಕ ಕೆಂಪು ಸಮುದ್ರದ ಮಾರ್ಗವಾಗಿ ಸೌದಿ ಅರೇಬಿಯಾ ತನ್ನ ತೈಲ ವ್ಯಾಪಾರವನ್ನು ಕೂಡ ಮುಂದುವರಿಸ್ತಾನೆ ಹೋಯಿತು. ಈ ಶೇಕ್ಗಳ ನೆಮ್ಮದಿಯನ್ನು ಈಗ ಇರಾನ್ ಬೆಂಬಲಿತ ಹೌತಿಗಳು ಶೇಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದೆ ಸೌದಿ ನಮಗೇನು ಮಾಡ್ತೋ ಅದನ್ನೇ ನಾವು ಈಗ ಸೌದಿಗೆ ಮಾಡ್ತೀವಿ. ಸೇದ್ರೆ ಇಲ್ಲಿ ಸೌದಿನ ನೋಡಿದ್ರೆ ಈ ವಿಷಯದಲ್ಲಿ ಪಾಪ ಅಯ್ಯೋ ಅನಿಸುತ್ತೆ.
ಯಾಕಂದರೆ ಬಲೂಚಿಸ್ತಾನದ ಹೋರಾಟಗಳಿಂದ TTP ದಾಳಿಯಿಂದ ಅಫ್ಘಾನಿಸ್ತಾನದ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಆಗದ ಪಾಕಿಸ್ತಾನದ ಹೌತಿಗಳ ವಿರುದ್ಧ ತನಗೆ ಇನ್ಯಾವ ಸಹಾಯವನ್ನು ಕೂಡ ಮಾಡಿತ್ತು ಅಂತ ಇವರೊಮ್ಮೆ ಯೋಚಿಸಬೇಕಿತ್ತು. ಈಗ ಕೂಡ ಪಾಕಿಸ್ತಾನ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ ಮೇಲೆಯೇ ಹೌತಿಗಳು ಸೌದಿ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮುನಿಸ್ಕೊಂಡು ಬಿಟ್ಟಿದ್ದಾರೆ. ಈಗ ಅವರು ಸೌದಿಯ ಮೇಲೆ ದಿಗ್ಬಂಧನವನ್ನು ಕೂಡ ವಿಧಿಸುವುದರ ಮೂಲಕ, ಅಂದರೆ ಕೆಂಪು ಸಮುದ್ರದ ಮೂಲಕ ಕೂಡ ಜಗತ್ತಿಗೆ ತೈಲ ಸರಬರಾಜು ಆಗದ ಹಾಗೆ ನೋಡ್ಕೋತಾರೆ ಅಂಥೇಳಿ ಸದ್ಯಕ್ಕೆ ಹಾರ್ಮೋನ್ಸ್ ಬಂದಾಗಿದೆ. ಈ ಮಾರ್ಗದಲ್ಲಿ ಅರಬ್ಬರ ತೈಲ ಸರಬರಾಜು ಆಗೋದಿಲ್ಲ. ಇಷ್ಟು ದಿನ ಚೈನಾ ಮಾರುಕಟ್ಟೆಯಿಂದ ತೀರಾ ತೈಲ ಖರೀದಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿತ್ತು. ಈಗ ಅವರು ಕೂಡ ತೈಲ ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿಗೆ ಕಚ್ಚಾ ತೈಲದ ಸರಬರಾಜು ಕಡಿಮೆಯಾಗಿ ಬೆಲೆ ಏರಿಕೆ ಕೂಡ ಆಗ್ತಾ ಹೋಗುತ್ತೆ. ರಷ್ಯಾ, ಆಫ್ರಿಕಾ, ವೆನೆಜುವೆಲಾ ಹಾಗೆ ಅಮೆರಿಕ ದೇಶಗಳಿಂದ ಬರುವ ತೈಲ ಕೆಂಪು ಸಮುದ್ರದ ಮೂಲಕ ಬರೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಅದು ಆಫ್ರಿಕಾನ ಸುತ್ತಕೊಂಡು ಬರಬೇಕಾಗತ್ತೆ. ಆಗ ಅದರ ಬೆಲೆಯೂ ಕೂಡ ಟ್ರಾನ್ಸ್ಪೋರ್ಟ್ ವೆಚ್ಚವೂ ಕೂಡ ಹೆಚ್ಚಾಗುತ್ತೆ. ಈಗಾಗಲೇ ಕ್ರೂಡ್ ಆಯಿಲ್ ತೈಲದ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾಗಿದೆ. ಅದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಹೌತಿಗಳು ಈಗ ಇದ್ದಕ್ಕಿದ್ದ ಹಾಗೆ ಸೌದಿ ಮೇಲೆ ಯಾಕೆ ಬೀಳ್ತಾ ಇದ್ದಾರೆ ಅನ್ನೋದು, ಇರಾನ್ ಹಾಗೂ ಅಮೆರಿಕದ ಯುದ್ಧ ಪೀಕ್ನಲ್ಲಿದ್ದಾಗ ಅವರು ಭಾಗಿಯಾಗಿರಲಿಲ್ಲ. ಈಗ ಎರಡನೇ ಸುತ್ತಿನ ಸಂಘರ್ಷದಲ್ಲಿ ಸಮಯದಲ್ಲಿ ಅವರು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಎರಡು ಕಾರಣಗಳಿವೆ. ಒಂದು, ಇರಾನ್ ಯುದ್ಧವನ್ನು ಕೆಂಪು ಸಮುದ್ರ ಅಂದರೆ ಬಾಬ್ ಅಲ್ ಮಂದಾಬ್ಗೆ ಕೂಡ ವಿಸ್ತರಿಸುವ ಹಾಗೆ ನೋಡಿಕೊಳ್ಳುವ ಮೂಲಕ ಜಗತ್ತಿನ ಮೇಲೆ ತೈಲದ ಒತ್ತಡ ಸೃಷ್ಟಿಯಾಗುವ ಹಾಗೆ, ಹಾಗೂ ಗಲ್ಫ್ ಆಫ್ ಓಮನ್ನಲ್ಲಿ ಅಮೆರಿಕದ ಪಡೆಗಳು ಬಾಬ್ ಅಲ್ ಮಂದಾಬ್ ಕಡೆಗೆ ಡೈವರ್ಟ್ ಆಗೋ ಹಾಗೆ ಮಾಡುವ ಪ್ಲಾನ್ ಕೂಡ ಇಟ್ಕೊಂಡಿದೆ. ಹೀಗಾಗಿ ಹೌತಿಗಳನ್ನು ಅವರು ಯುದ್ಧಕ್ಕೆ ಇಳಿಸಿದ್ದಾರೆ. ಇನ್ನು ಹೌತಿಗಳಿಗೆ ಇರಾನ್ ಹೇಳಿದೆ ಅನ್ನೋದು ಒಂದಾದರೆ, ಅದಕ್ಕಿಂತ ಮಿಗಿಲಾಗಿ ಈ ಸಂದರ್ಭದಲ್ಲಿ ಬಳಸಿಕೊಂಡು ಸೌದಿಯ ಜೊತೆ ಒಪ್ಪಂದಕ್ಕೆ ಅವರು ಕೂಡ ಬರಬೇಕು. ಇಡೀ ಯಮನ್ ಮೇಲಿನ ಆಡಳಿತವನ್ನು ಸಂಪೂರ್ಣವಾಗಿ ಹೌತಿಗಳಿಗೆ ವಹಿಸಿ ಸೌದಿ ಅರೇಬಿಯಾ ಅಲ್ಲಿ ತನ್ನ ಕಿತಾಪತಿಯನ್ನು ನಿಲ್ಲಿಸಿಬಿಡಲಿ ಅಂತ ಯಮನ್ ಬಯಸುತ್ತೆ. ಅಲ್ಲಿನ ಸುನ್ನಿ ನೇತೃತ್ವದ ಯಮನ್ ಅಧಿಕೃತ ಅಂದರೆ ವಿಶ್ವಸಂಸ್ಥೆಯ ಮಾನ್ಯತೆ ಪಡೆದ ಸರ್ಕಾರ ಏನಿದೆ ಅದಕ್ಕೆ ಕೊಡುವುದನ್ನು, ಆಗಾಗ ಯಮನ್ ಮೇಲೆ ದಾಳಿ ಮಾಡುವುದನ್ನು ಸೌದಿ ಅರೇಬಿಯಾ ನಿಲ್ಲಿಸಿದರೆ, ಯಮನ್ನಲ್ಲಿನ ಹೌತಿ ಸರ್ಕಾರವನ್ನು ಮಾನ್ಯ ಮಾಡಿದರೆ ಅಲ್ಲಿ ಸಂಘರ್ಷ ನಿಂತು ಹೋಗುತ್ತೆ. ಅದನ್ನು ಸೌದಿ ಅರೇಬಿಯಾ ಮಾಡಬೇಕು ಅಂತ ಯಮನ್ನ ಹೌತಿಗಳು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಅವರೀಗ ಅಂದರೆ ಇರಾನ್ ಹಾಗೂ ಅಮೆರಿಕಗಳು ಯುದ್ಧಕ್ಕೆ ನಿಂತಿರುವ ಸಂದರ್ಭವನ್ನು ಬಳಸಿಕೊಂಡು ಪಾಕಿಸ್ತಾನ ಅನ್ನೋ ಜೋಕಾರ್ನನ್ನು ಅವರು ಕೂಡ ಕೇರ್ ಮಾಡ್ತಾ ಇಲ್ಲ. ಆದರೆ ಅಮೆರಿಕ ಈಗ ಸೌದಿಗೆ ಬೆಂಬಲ ಕೊಡೋದಕ್ಕೆ ಬಂದ್ಬಿಡುತ್ತಾ? ಈ ದಾಳಿಗೆ ಅಮೆರಿಕ, ಸೌದಿ ಅರೇಬಿಯಾಗಳು ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತವೆ, ಯಮನ್ ಇದನ್ನು ಹೇಗೆ ನಿಭಾಯಿಸಿಕೊಳ್ಳುತ್ತೆ ಅನ್ನೋದು ಈಗ ಒಂದು ಕುತೂಹಲಕಾರಿ ಅಂಶ. ಇದು ಸ್ನೇಹಿತರೆ ಸೌದಿ ಅರೇಬಿಯಾದ ಮೇಲೆ ಯಮನ್ ಮಾಡಿರೋ ದಾಳಿಗೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರು.